Hello friends, ksou MBA third semester course number 117A. Okay, elective finance ಸೆಕೆಂಡ್ ಮಾಡ್ಯೂಲ್ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ 2010 2022 ತನಕ. ಓಕೆ, ಇದ್ರದ್ದು ಪ್ರಾಬ್ಲಮ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೊಲ್ಯೂಷನ್ ಮಾಡ್ತೀನಿ. ಜಸ್ಟ್ ಇದಕ್ಕೆ ಎಕ್ಸಾಮ್ ಪರ್ಪಸ್ಗೋಸ್ಕರ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ನೋಡೋಣ. ರೈಟ್, ಅಸಂಪ್ಷನ್ಸ್ ಆಫ್ ಐಡಿಯಲ್ ಕ್ಯಾಪಿಟಲ್ ಮಾರ್ಕೆಟ್ 5.2 ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಕಾನ್ಸಿಕ್ವೆನ್ಸಸ್ ಏನು, ಕಾನ್ಸಿಕ್ವೆನ್ಸ್ ಆಫ್ ವೈಲೇಷನ್ಸ್ ಆಫ್ ಅಸಂಪ್ಷನ್ಸ್, ಇದು ವೈಲೇಷನ್ ಮಾಡಿದ್ರೆ ಏನಾಗುತ್ತೆ, ಇದರ ಅಸಂಪ್ಷನ್ಸ್ ಏನು ಅಂತ ಐಡಿಯಲ್ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ 2016 ಕೇಳಿದರು. ಓಕೆ, ನೆಕ್ಸ್ಟು ಪ್ರಪೋಸಿಷನ್ಸ್ ಆನ್ ದ ಇರ್ರಿಲೆವೆನ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾರ್ 5 ಮಾರ್ಕ್ಸ್. ಓಕೆ, ಅದು ಎವ್ರಿ ಇಯರ್ ಕೇಳ್ತಾ ಇರ್ತಾರೆ, ಸೊ ಸ್ವಲ್ಪ ಅದು ನೋಡ್ಕೊಳ್ಳಿ. ಇದು ಲಾಸ್ಟ್ ವೀಡಿಯೋಸಲ್ಲಿ ಮಾಡಿದ್ದೆ ನಾನು, ಬಟ್ ಸ್ಟಿಲ್ ಇವಾಗ ಮತ್ತೆ ಟೈಮ್ ಇತ್ತಂದರೆ ಖಂಡಿತ ಮಾಡೋಣ. ಓಕೆ, ಲಾಸ್ಟ್ ಮೂಮೆಂಟ್ ತನಕ ವೆಯ್ಟ್ ಮಾಡಬೇಡಿ ಫ್ರೆಂಡ್ಸ್. ಇವಾಗಲಿಂದನೇ ರಿವಿಷನ್ ಆವಾಗವಾಗ ಎಲ್ಲರೂ ವರ್ಕಿಂಗ್ ಇರ್ತೀರಾ ಅಥವಾ ಟೈಮ್ ಸಿಗ್ತಾರಲ್ಲ, ಕಾಲೇಜ್ ಗೋಯರ್ಸ್ ಇರ್ತೀರಾ, ಒಂದೇ ದಿನ ಕೂತ್ಕೊಂಡು ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಎವ್ರಿ ಡೇ 1 hour 2 hour 1 hour 2 hour ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಖಂಡಿತ ಪಾಸ್ ಆಗೋಷ್ಟಂತೂ ಆರಾಮಾಗಿ ಮಾಡ್ಬೋದು. ಓಕೆ, ಇಲ್ಲಿ ಅಡ್ವಾಂಟೇಜಸ್ ಆಫ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸ್ ಅಂತ ಕೇಳಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. 10 ಮಾರ್ಕ್ಸ್ 2021 ಕೇಳಿದ್ರು ಅಂತ. ಓಕೆ, ಇದ್ರದ್ದು ನೋಟ್ ಮಾಡ್ಕೊಂಡಿದ್ದೀನಿ ನಾನು ಯಾವುದಾದ್ರು ಅಡ್ವಾಂಟೇಜಸ್ ಅಂತ. ಅಡ್ವಾಂಟೇಜ್ ಆಫ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ಸಲ್ಲಿ ಮೆಥಡ್ ಟೇಕ್ಸ್ ಇನ್ ಟು ಅಕೌಂಟ್ ಎಂಟೈರ್ ಎಕನಾಮಿಕ್ ಲೈಫ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಕಮ್ ದೇರ್ ಫ್ರಾಮ್, ಆ್ಯಂಡ್ ಇಟ್ ಗಿವ್ಸ್ ಅ ರಿಟರ್ನ್ ಆನ್ ರೇಟ್ ಆಫ್ ರಿಟರ್ನ್ ಅಫರ್ಡ್ ಬೈ ನ್ಯೂ ಪ್ರಾಜೆಕ್ಟಿಂದ ರೇಟ್ ಆಫ್ ರಿಟರ್ನನ್ನು ಸಿಗುತ್ತೆ. ವೇಸ್ಟ್ ಟೈಮ್ ವ್ಯಾಲ್ಯೂ ಆಫ್ ದ ಮನಿ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಕಂಪ್ಯಾರಿಸನ್ ಆಫ್ ಪ್ರಾಜೆಕ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವಿತ್ ದ ಕಾಸ್ಟ್ ಆಫ್ ಬಾರೋಯಿಂಗ್ ಮನಿ, ಮೇಕ್ಸ್ ಅಲೋವೆನ್ಸ್ ಫಾರ್ ಡಿಫರೆನ್ಸಸ್ ಇನ್ ದ ಟೈಮ್ ಅಟ್ ವಿಚ್ ಇನ್ವೆಸ್ಟ್ಮೆಂಟ್ಸ್ ಜನರೇಟ್ their income. This approach, by recognizing the time factor, makes sufficient provision for uncertainty and risk. It offers good measure of relative profitability of capital expenditure by reducing the earning to the ಪ್ರೆಸೆಂಟ್ ವ್ಯಾಲ್ಯೂ. ಓಕೆ ಫ್ರೆಂಡ್ಸ್, ಇದನ್ನು ಜಸ್ಟ್ ರೀಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನೋಟ್ಸ್ ಮಾಡಿದಾಗ ನಾನು ಇದನ್ನು ಅರ್ಥ ಮಾಡಿಕೊಂಡು ಓದ್ತಾ ಇರಬೇಕಾದ್ರೆ ಅವಾಗ ಶಾರ್ಟ್ ನೋಟ್ಸ್ ಮಾಡಿದಾಗ ಇದ್ರದ್ದು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಸೊ ಡಿಸ್ಅಡ್ವಾಂಟೇಜು ಅಥವಾ ಡಿಫಿಕಲ್ಟೀಸ್ ಅಥವಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟಿಂಗ್ ಎಕನಾಮಿಕ್ ಲೈಫ್ ಈಸ್ ನಾಟ್ ಪಾಸಿಬಲ್. ಸೆಲೆಕ್ಷನ್ ಆಫ್ ಅಪ್ರಾಕ್ಸಿಮೇಟ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಡಿಫಿಕಲ್ಟ್. Then selection of cash inflow is based on the sales forecast, which is indeterminable. So these are the disadvantages of discounted cash flow methods. Next, Unit 6 ಅಲ್ಲಿ M&M irrelevance of dividend policy and asset pricing, capital asset pricing model, CAPM important ಇದರಲ್ಲಿ. ಓಕೆ, CAPM ಇಂಪಾರ್ಟೆಂಟ್, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಲೈನ್ ಮತ್ತು ಸೆಕ್ಯೂರಿಟಿ ಮಾರ್ಕೆಟ್ ಲೈನ್ ಇದನ್ನು ಕೂಡ ಡೆಫಿನೇಷನ್ಸಲ್ಲಿ ಕೇಳ್ತಿರ್ತಾರೆ. ಓಕೆ, ಫ್ರೆಂಡ್ಸ್ ಒಂದು ಫಾರ್ಮುಲಾದ್ದೇ ಮತ್ತೊಂದು ವಿಡಿಯೋ ಮಾಡ್ತೀನಿ, ಜಸ್ಟ್ ಫಾರ್ಮುಲಾ ಅಷ್ಟೇ ನೋಡ್ಕೊಳ್ಳೋಕ್ಕೆ. ಓಕೆ, ತುಂಬ ಫಾರ್ಮುಲಾಸ್ ಇರೋದ್ರಿಂದ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಫಾರ್ಮುಲಾ ಅಷ್ಟೇ ಇರೋದನ್ನು ನಾವು ನೋಡೋಣ. ಸೆಕ್ಯೂರಿಟಿ ಮಾರ್ಕೆಟ್ ಲೈನ್. ಓಕೆ, ಇನ್ನೊಂದು ಮಿಸ್ ಆಯ್ತು ಅನಿಸುತ್ತೆ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ಓಕೆ, ನೆಕ್ಸ್ಟು ಇದು ಇಲ್ಲಿ ಕ್ಯಾಪಿಟಲ್ ಪೇಜ್ ನಂಬರ್ 137. ಓಕೆ, ನಿಮಗೆ ಯೂಸಿಂಗ್ CMA ಕ್ಯಾಪಿಟಲ್ ಮಾರ್ಕೆಟ್ ಲೈನ್. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಲೈನ್ ಪೇಜ್ ನಂಬರ್ 137 ಮತ್ತು 138 ಸೆಕ್ಯೂರಿಟಿ ಮಾರ್ಕೆಟ್ ಲೈನ್. ಓಕೆ, ಇವೆರಡನ್ನು ನೋಡ್ಕೊಳ್ಳಿ. ಡೆಫಿನೇಷನ್ಗೆ ಶಾರ್ಟ್ ನೋಟ್ಸ್ ಏನಕ್ಕಾದ್ರೂ ಕೇಳ್ತಿರ್ತಾರೆ. ರೈಟ್, ದೆನ್ ಬೈನಾಮಿಯಲ್ ಪ್ರೈಸಿಂಗ್ ಮಾಡೆಲ್. ಬೈನಾಮಿಯಲ್ ಪ್ರೈಸಿಂಗ್ ಮಾಡೆಲಲ್ಲಿ ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ಓಕೆ, ಇದರೊಳಗೆ ಜಸ್ಟ್ ಬೈನಾಮಿಯಲ್ ಪ್ರೈಸಿಂಗ್ ಮಾಡೆಲ್ ಅಂದರೆ ಏನು ಅಂತ ಯಾವಾಗೋ ಕೇಳಿದ್ರೆ ಅನಿಸುತ್ತೆ, ಅದು ಬಿಟ್ಟು ಯು ಕ್ಯಾನ್ ಸ್ಕಿಪ್ಪು. ಲೈಕ್ ಇದರಲ್ಲಿ ಕೇಳ್ತಾರೆ, ಪ್ರಾಬ್ಲಮಲ್ಲಿ ಎಲ್ಲಾದರೂ ಕೇಳ್ತಿರ್ತಾರೆ. ಓಕೆ, ಯಾವುದೇ ಕ್ವಶನ್ಸ್ ಇಲ್ಲ, ಥಿಯರಿ ಬೇಸ್ಡು. Then Unit 8, the valuation of options and pricing corporate debt and equity securities. 10 marks whole ಚಾಪ್ಟರ್ನೇ ಕೇಳಿದ್ರು Unit 8. ಓಕೆ, the valuation of options and the pricing of corporate debt and equity securities. ಇದರೊಳಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಲೈಕ್ ಪುಲ್ ಕಾಲ್ ಪ್ಯಾರಿಟಿ ಥಿಯರಿ. ಇದೆಲ್ಲ ಏನು 5 ಮಾರ್ಕ್ಸ್ 3 ಮಾರ್ಕ್ಸ್ ನೋಟ್ಸಿಗೆ ಕೂಡ ಕೇಳ್ತಾರೆ. ಬ್ಲ್ಯಾಕ್ ಸ್ಕೋಲ್ಸ್ ಆಪ್ಷನ್ ಪ್ರೈಸಿಂಗ್ ಮಾಡೆಲ್, ಇದ್ರದ್ದು ಪ್ರಾಬ್ಲಮ್ಸ್ ಬರುತ್ತೆ ಇದೇ ಟಾಪಿಕ್ ಮೇಲೆ. ಓಕೆ,
using BSOPM to determine the values of the debt and equity of levered firm. ಓಕೆ, ರಿಸ್ಕ್ ಹೇಗಿರುತ್ತೆ, ವ್ಯಾಲ್ಯೂಸ್ ಆಫ್ ದ ರಿಸ್ಕ್ ಆಫ್ ದ ಡೆಟ್ ಆ್ಯಂಡ್ ಇಕ್ವಿಟಿ, ಆಮೇಲೆ ಡೆಟ್ ಆ್ಯಂಡ್ ಇಕ್ವಿಟಿದು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಹೇಗಿರುತ್ತೆ, ಇವೆಲ್ಲ ಕೂಡ ಕ್ವಶನ್ ಆನ್ಸರಲ್ಲಿ ಕೇಳ್ತಾ ಇರ್ತಾರೆ. ಮತ್ತು ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಇವರು ಜಾಸ್ತಿ ಥಿಯರಿ ಏನು ಕ್ವಶನ್ ಕೇಳ್ತಾರೋ ಇಲ್ಲೋ, ಬಟ್ ಇದರೊಳಗೆ ಏನು ಥಿಯರಿನೂ 3 ಮಾರ್ಕ್ಸ್ 5 ಮಾರ್ಕ್ಸ್ ಆದ್ರೂ ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟ್ ಇದೆ ಇದರೊಳಗಡೆ. ಓಕೆ, ಪ್ರಾಬ್ಲಮ್ಸ್ ಕೇಳ್ತಾರೆ. ಲಿವರ್ಡ್ ಫಾರ್ಮ್ ಹೇಗಿರುತ್ತೆ, ಲಿವರ್ಡ್ ಫಾರ್ಮ್ ಹೇಗಿರುತ್ತೆ, ರೈಟ್. ನೆಕ್ಸ್ಟು your module 3 real world factors and violation of ideal capital market assumptions. ಓಕೆ, ಏನೇನು ಅಸಂಪ್ಷನ್ಸ್ ಇದೆ, ಫ್ರಿಕ್ಷನಲ್ ಮಾರ್ಕೆಟ್ಸ್, ಹೋಮೋಜಿನಿಯಸ್ ಎಕ್ಸ್ಪೆಕ್ಟೇಷನ್ಸ್, ಆಟೋಮಿಸ್ಟಿಕ್ ಕಾಂಪಿಟೇಷನ್, ಹೇಗೆ ಅಸಂಪ್ಷನ್ಸ್ ಇದೆ ಅಂತ ಕೇಳಿದ್ದಾರೆ ಇದರೊಳಗೆ. ಓಕೆ, ಯೂನಿಟ್ ನಂಬರ್ 10ನಲ್ಲಿ ಸಪ್ರೇಷನ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್. ಓಕೆ, 9ಅಲ್ಲಿ ಮತ್ತೇನು ಇಲ್ಲ, ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದ್ದೀನಿ ಅಷ್ಟೇ ಇರೋದು. 10ಲಿ 10.3 ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್, ಬೆನಿಫಿಟ್ಸ್ ಆಫ್ ಡೈವರ್ಸಿಫಿಕೇಷನ್ನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದ ಕ್ರಿಟಿಕಲ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಅ ಫರ್ಮ್ ವಿತ್ ಡಿಫ್ಯೂಸ್ ಓನರ್ಶಿಪ್. ಕ್ರಿಟಿಕಲ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಅ ಫರ್ಮ್ ವಿತ್ ಅ ಡಿಫ್ಯೂಸ್ ಓನರ್ಶಿಪ್ 10 ಮಾರ್ಕ್ಸಿಗೆ 2022ದಲ್ಲಿ ಕೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಮತ್ತೇನಂದರೆ ಈಗ ನಮ್ದು 16A 17A ಮತ್ತು 18A ಏನೇನಿದೆ, ಲೈಕ್ ಸೆಕ್ಯೂರಿಟೀಸ್ ಇರ್ಬೋದು, ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ಮತ್ತು ಕಾರ್ಪೊರೇಟ್ ಫಿನಾನ್ಸ್, ಮತ್ತು ನಮ್ಮದು SAPM ಸೆಕ್ಯೂರಿಟಿ ಅನಾಲಿಸಿಸ್ ಮತ್ತು ಪೋರ್ಟ್ಫೋಲಿಯೋ ಸೆಲೆಕ್ಷನ್, ಇದರೊಳಗೆ ಇಂಟರ್ಲಿಂಕ್ಡ್ ಆಗಿದೆ. ಕೆಲವೊಂದು ಥಿಯರಿಟಿಕಲ್ ಪಾರ್ಟನ್ನು ಯಾವುದೇ ಕ್ವಶನ್ ಪೇಪರಲ್ಲಿ ಕೊಡ್ಬೋದು. ಸೊ ಎಲ್ಲದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಒಂದರಲ್ಲಿ ಗೊತ್ತಿದ್ರೆ ನೀವು ಬೇರೆದ್ರಲ್ಲಿ ಕೂಡ ಆನ್ಸರ್ ಮಾಡ್ಬೋದು. ಓಕೆ, ದೆನ್ ಯೂನಿಟ್ 11 ಎಕ್ಸ್ಟೆಂಡೆಡ್ ಸ್ಟೇಕ್ ಹೋಲ್ಡರ್ಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಬೇಸಿಕ್ ಡಿಸಿಷನ್ ರೂಲ್ ಮ್ಯಾನೇಜ್ಮೆಂಟ್, ಇದನ್ನು ಕೇಳಿದರು. ಫೈನ್. 11.1.3 ಬೇಸಿಕ್ ಡಿಸಿಷನ್ ರೂಲ್ಸ್ ಫಾರ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆಂಟ್ ಇದೆ ಇದರೊಳಗೆ. ದೆನ್ ಮ್ಯಾನೇಜರ್ಸ್ ಆಸ್ ಎಕ್ಸ್ಟೆಂಡೆಡ್ ಸ್ಟೇಕ್ ಹೋಲ್ಡರ್ಸ್, ಏಜೆನ್ಸಿ ಕಾಸ್ಟ್ ಆಫ್ ಮ್ಯಾನೇಜರಿ ಡಿಸ್ಕ್ರಿಷನ್. ಏಜೆನ್ಸಿ ಕಾಸ್ಟ್ ಇಂಪಾರ್ಟೆಂಟ್ ಇದೆ. ಮ್ಯಾನೇಜರಿ ಡಿಸ್ಕ್ರಿಷನ್ಲಿ ಹೇಗೆ ಏಜೆನ್ಸಿ ಕಾಸ್ಟು ವರ್ಕ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ಯೂನಿಟ್ 12 ಏಜೆನ್ಸಿ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಏಜೆನ್ಸಿ ಕಾಸ್ಟ್ ಆಫ್ ಡೆಟ್ 5 ಮಾರ್ಕ್ಸಿಗೆ 2021ಅಲ್ಲಿ ಕೇಳಿದರು. ಇಲ್ಲಿದೆ 12.2ದಲ್ಲಿ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಏಜೆನ್ಸಿ ಕಾಸ್ಟ್ ಆಫ್ ಡೆಟ್. ಐ ಥಿಂಕ್ ನೆಕ್ಸ್ಟ್ ನಾವು ಯೂನಿಟ್ 13ಗೆ ಹೋಗ್ತೀವಿ ಅನಿಸುತ್ತೆ. ಮಾಡ್ಯೂಲ್ 4 ಮತ್ತು ಅದು ಇದ್ದಂಗಿಲ್ಲ, ಇಂಪಾರ್ಟೆಂಟ್ ಇದರೊಳಗೆ. ಓಕೆ, ಸೊ ಮಾಡ್ಯೂಲ್ 4 ಇನ್ಫಾರ್ಮೇಷನ್ ಅಸಿಮೆಟ್ರಿ ಆ್ಯಂಡ್ ಮಾರ್ಕೆಟ್ಸ್ ಫಾರ್ ಸೆಕ್ಯೂರಿಟೀಸ್. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಮಾಡ್ಯೂಲೇ ಇದರೊಳಗೆ, ಈ ಯೂನಿಟ್ಟು. ಓಕೆ, ಥಿಯರೀಸ್ ಆಫ್ ದ ಇಫೆಕ್ಟ್ಸ್ ಆಫ್ ಇನ್ಫಾರ್ಮೇಷನ್ ಅಸಿಮೆಟ್ರಿ, ಅಡ್ವರ್ಸ್ ಸೆಲೆಕ್ಷನ್, ಸಿಗ್ನಲಿಂಗ್, ಸ್ಕ್ರೀನಿಂಗ್, ಮಾರಲ್ ಹಜಾರ್ಡ್, ಡಿಫ್ರೆನ್ಸ್ ಬಿಟ್ವೀನ್ ಮಾರಲ್ ಹಜಾರ್ಡ್ ಆ್ಯಂಡ್ ಅಡ್ವರ್ಸ್ ಸೆಲೆಕ್ಷನ್ 3 ಮಾರ್ಕ್ಸ್ 2012 ಕೇಳಿದರು. ಇನ್ಫಾರ್ಮೇಷನ್ ಅಸಿಮೆಟ್ರಿ ಇನ್ ದ ಮಾರ್ಕೆಟ್ ಫಾರ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್, causes of information asymmetry in the market for corporate securities 5 marks 22 ಕೇಳಿದ್ರು. ಸೊ ಯೂನಿಟ್ 13 is also very important. ಓಕೆ, ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದನ್ನೇ ಎಲ್ಲ ಒಂದು ಇದನ್ನು ಇಂಪಾರ್ಟೆಂಟ್ ಇದೆ ಇದರೊಳಗೆ. ಡಿಫ್ರೆನ್ಸ್ ಬಿಟ್ವೀನ್ ಮಾರಲ್ ಹಜಾರ್ಡ್ ಆ್ಯಂಡ್ ಅಡ್ವರ್ಸ್ ಸೆಲೆಕ್ಷನ್, ಇನ್ಫಾರ್ಮೇಷನ್ ಅಸಿಮೆಟ್ರಿ ಇನ್ ದ ಮಾರ್ಕೆಟ್ ಫಾರ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್, ಕಾಸಸ್ ಆಫ್ ಇನ್ಫಾರ್ಮೇಷನ್ ಅಸಿಮೆಟ್ರಿ ಇನ್ ದ ಮಾರ್ಕೆಟ್ ಫಾರ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ 2022 ಕೇಳಿದರು, 2016 ಕೇಳಿದರು, 10 ಮಾರ್ಕ್ಸಿಗೆ 15 ಮಾರ್ಕ್ಸ್ಗೆ. ಓಕೆ, 2 ಟೈಮ್ಸ್ ಕೇಳಿದ್ದಾರೆ ಇದನ್ನು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಶಾರ್ಟ್ ನೋಟ್ಸ್ ಮಾಡಿದ್ರು ಕೂಡ ಶೇರ್ ಮಾಡಿ ನಮಗೆ ಟೆಲಿಗ್ರಾಮಲ್ಲಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಅದರ್ಸ್. ಓಕೆ, ಸೊ ಯೂನಿಟ್ 14 ವ್ಯಾಲ್ಯೂಯೇಷನ್ ಆಫ್ ಇಕ್ವಿಟಿ ಅಂಡರ್ ಇನ್ಫಾರ್ಮೇಷನ್ ಅಸಿಮೆಟ್ರಿ, ವ್ಯಾಲ್ಯೂಯೇಷನ್ ಆಫ್ ಪಬ್ಲಿಕ್ಲಿ ಟ್ರೇಡೆಡ್ ಇಕ್ವಿಟಿ 2022ದಲ್ಲಿ 10 ಮಾರ್ಕ್ಸಿಗೆ ಕೇಳಿದರು. ದೆನ್ ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಷನ್ ಅಸಿಮೆಟ್ರಿ ಆನ್ ಇಕ್ವಿಟಿ ವ್ಯಾಲ್ಯೂಯೇಷನ್. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಅಸಿಮೆಟ್ರಿ ಆನ್ ಇಕ್ವಿಟಿ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತಿದ್ರು, ಪೋರ್ಟ್ಫೋಲಿಯೋ ಬಗ್ಗೆ ಹೇಳ್ತಾ ಇದ್ದಾರೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂದರೆ ಇಂಥ ಸಿಂಪಲ್ ವರ್ಡ್ಸ್, ಲೈಕ್ ಎಲ್ಲರಿಗೂ ಸೇಮ್ ಇನ್ಫಾರ್ಮೇಷನ್ ರೀಚ್ ಆಗ್ತಾ ಇರಲ್ಲ. ಇಂಟರ್ನಲ್ ಇರೋರಿಗೆ ಬೇಗ ಇನ್ಫಾರ್ಮೇಷನ್ ರೀಚ್ ಆಗುತ್ತೆ ಮತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ ರೀಚ್ ಆಗುತ್ತೆ ಅನ್ನೋದನ್ನೇ ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂತ ಹೇಳ್ತೀವಿ. ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಷನ್ ಅಸಿಮೆಟ್ರಿ ಆನ್ ಇಕ್ವಿಟಿ ವ್ಯಾಲ್ಯೂಯೇಷನ್, ದಟ್ ಈಸ್ ಇನ್ 14.2.2 2022ದಲ್ಲಿ 10 ಮಾರ್ಕ್ಸಿಗೆ ಕೇಳಿದರು. ಓಕೆ, ದೆನ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಕೂಡ ಕೇಳ್ತಾರೆ. ಓಕೆ, 3 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಆ ಥರ ಕೇಳ್ತಿರ್ತಾರೆ. ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್.
ನೆಕ್ಸ್ಟು ಕ್ಯಾಪಿಟಲ್ ಸ್ಟ್ರಕ್ಚರ್, ಡಿವಿಡೆಂಡ್ ಪಾಲಿಸಿ ಮತ್ತು ಇನ್ಫಾರ್ಮೇಷನ್ ಅಸಿಮೆಟ್ರಿ. ಓಕೆ, ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದು ಕ್ವಶನ್ಸ್ ಇದ್ದ ಹಾಗಿಲ್ಲ ಇದರೊಳಗೆ. ನೆಕ್ಸ್ಟು ಇನ್ಫಾರ್ಮೇಷನ್ ಅಸಿಮೆಟ್ರಿ. ಓಕೆ, ಏಜೆನ್ಸಿ ಪ್ರಾಬ್ಲಮ್ ಹೇಗಿರುತ್ತೆ ಅಂತ. ಯೂನಿಟ್ ನಂಬರ್ 16 ಯಾವುದಿಲ್ಲ, 15, 16 ಸ್ಟ್ರೇಟ್ ಅವೇ ಏನೂ ಇಲ್ಲ. M&M ಪ್ರಪೋಸಿಷನ್ಸ್ ಮುಂಚೆನೂ ಬಂದಿತ್ತಿದ್ದು. ಓಕೆ, ಅಪ್ರೋಚ್ ಹೇಗಿರುತ್ತೆ, ಅದ್ರ ಅಸ್ಯೂಮ್ಷನ್ಸ್ ಏನಿರುತ್ತೆ M&Mದು ಅಂತ. 15 ಇಲ್ಲ, 16 ಇಲ್ಲ, 17 ಏನೂ ಇಲ್ಲ. ಓಕೆ, ದೆನ್ ಡೈರೆಕ್ಟ್ಲಿ ಕಮಿಂಗ್ ಟು ದ 18 ಟ್ರೆಡಿಷನಲ್ ಟ್ರೇಡ್ ಆಫ್ ಥಿಯರಿ ಇದು ಕೇಳ್ತಾರೆ. ಓಕೆ, 5 ಮಾರ್ಕ್ಸ್ 10 ಮಾರ್ಕ್ಸಿಗೆ ಕೇಳಿರ್ತಾರೆ. ಟ್ರೆಡಿಷನಲ್ ಟ್ರೇಡ್ ಆಫ್ ಥಿಯರಿ ಅಂದರೆ ಏನು ಅಂತ 5 ಮಾರ್ಕ್ಸಿಗೆ 22ದಲ್ಲೂ ಕೇಳಿದರು, 21ಅಲ್ಲೂ ಕೇಳಿದರು. ಇದು ಯೂನಿಟ್ ನಂಬರ್ 18. ಓಕೆ, ದೆನ್ ಯೂನಿಟ್ ನಂಬರ್ 19ಅಲ್ಲಿ ಇದನ್ನು ಕೇಳಿದರೆ ಮಿಲ್ಲರ್ ಇಕ್ವಿಲಿಬ್ರಿಯಮ್ ಅಂದ್ರೇನು, ಏಜೆನ್ಸಿ ಥಿಯರಿ ಅಂದ್ರೇನು, ಏಜೆನ್ಸಿ ಕಾಸ್ಟ್ ಅಂದ್ರೇನು. ಓಕೆ, ಏಜೆನ್ಸಿ ಕಾಸ್ಟು, ಏಜೆನ್ಸಿ ಥಿಯರಿ ಇದೆರಡನ್ನೂ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆಲ್ಲ ಕೇಳ್ತಿರ್ತಾರೆ, ಡೆಫಿನೇಷನ್ಗೆ, ಶಾರ್ಟ್ ನೋಟ್ಸ್ಗೆಲ್ಲ. ಫೈನ್ ಫ್ರೆಂಡ್ಸ್, ಮೋಸ್ಟ್ಲಿ ಇದರಲ್ಲಿ ಎಲ್ಲದೂ ಕವರ್ ಮಾಡಿದ್ದೀನಿ ನಾನು ಥಿಯರಿಟಿಕಲ್ ಬೇಸಿಸ್. ಇನ್ಯಾವುದಾದ್ರು ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಯೂನಿಟಲ್ಲಿ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ನಾವು ಕರೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ವಾಟ್ ಆರ್ ಏಜೆನ್ಸಿ ಕಾಸ್ಟ್ ಆಫ್ ಮ್ಯಾನೇಜರಿಯಲ್ ಡಿಸ್ಕ್ರಿಷನ್. ಫೈನ್ ಫ್ರೆಂಡ್ಸ್, ಇದು 16/10/22ಗಿದೆ ಸಂಡೇ ಈ ಎಕ್ಸಾಮು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ಸ್ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತೀನಿ, ಇದು ಅಡ್ವಾನ್ಸ್ ಕಾರ್ಪೊರೇಟ್ ಫಿನಾನ್ಸ್ದು. ಓಕೆ, ನೆಕ್ಸ್ಟ್ ಚಾಪ್ಟರ್ಗೆ ಹಾಗೆ ಫ್ರೆಂಡ್ಸ್ ನಾಲೆಜ್ ಶೇರ್ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಹಿಂದೆ ಹೋಗಬೇಡಿ. ಯಾಕಂದರೆ ನಾಲೆಜ್ ಶೇರ್ ಮಾಡೋದ್ರಿಂದ, ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅಥವಾ ನಾಲೆಜ್ ಶೇರ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಖಂಡಿತ ಮಲ್ಟಿಪ್ಲೈ ಆಗುತ್ತೆ. ಮತ್ತು ನಾವಿಲ್ಲಿ ಯಾರೂ ಕಾಂಪಿಟೇಟರ್ಸ್ ಅಲ್ಲ. ಓಕೆ, ವಿ ಆರ್ ಆಲ್ ಹಿಯರ್ ಟು ಗೆಟ್ ಅ ಪ್ರಮೋಷನ್ ಇರ್ಬೋದು, ಟು ಗೆಟ್ ಅ ಜಾಬ್ ಇರ್ಬೋದು, ಟು ಗೆಟ್ ಅ ನಾಲೆಜ್ ಇರ್ಬೋದು. ಓಕೆ, ಟು ಶೇರ್ ದ ನಾಲೆಜ್ ಇರ್ಬೋದು, ಏನು ಇರ್ಬೋದು, ಪರ್ಪಸ್ ಎಲ್ಲರದು ಬೇರೆ ಬೇರೆ ಇದೆ. ವಿ ಆರ್ ನಾಟ್ ಕಾಂಪಿಟೇಟರ್ಸ್ ಲೈಕ್ 10th 12th ನಾವು ಕಾಂಪಿಟೇಟರ್ ಆಗಿರ್ತೀವಿ, 1 ಮಾರ್ಕ್ಸ್ ಅವ್ರಿಗೆ ಹೆಚ್ಚಿಗೆ ಬರುತ್ತೆ, 1 ಮಾರ್ಕ್ಸ್ ನಮ್ಮ ಕಡಿಮೆ ಬರುತ್ತೆ ಅನ್ನೋ ಥರ ಎಲ್ಲ ಕಾಂಪಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ವಿ ಆರ್ ಆಲ್ ಫ್ರೆಂಡ್ಸ್ ಆ್ಯಂಡ್ ವಿ ಕ್ಯಾನ್ ಶೇರ್ ಆಲ್ ದ ನಾಲೆಜ್ ಅಬೌಟ್ ದ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಸೊಲ್ಯೂಷನ್ಸ್ ಇರ್ಬೋದು, ನಿಮ್ಮ ನೋಟ್ಸ್ ಇರ್ಬೋದು. ಓಕೆ, ನಿಮ್ಗೆ 60 ಬಂತು, ಇನ್ನೊಬ್ರಿಗೆ 70 ಬಂತು, ಏನು ವರಿ ಮಾಡ್ಕೋಬೇಡಿ. ಜಸ್ಟ್ ಪಾಸಿಂಗ್ ಈಸ್ ಇಂಪಾರ್ಟೆಂಟ್, ಪ್ಲಸ್ ಗೇನಿಂಗ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಓಕೆ, ವಾಟ್ ಎವರ್ ಯು ಹ್ಯಾವ್ ಸೋರ್ಸ್ ಯು ಜಸ್ಟ್ ಶೇರ್ ಇಟ್. ಬೇರೆಯವರು ಅದನ್ನು ಶೇರ್ ಮಾಡಿದಾಗ ನೀವು ಓದದೇ ಇರೋದು ಅಥವಾ ಮತ್ತೊಬ್ರು ಶೇರ್ ಮಾಡಿದ್ದು ಕೂಡ ಎಷ್ಟೊಂದು ಸಲ ಎಕ್ಸಾಮಿಗೆ ಬಂದಿರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಶೇರ್ ಮಾಡಿದ್ದು ಕೂಡ ಎಕ್ಸಾಮಲ್ಲಿ ಬಂದಿರುತ್ತೆ. ಸೊ ಒನ್ ಆರ್ ದ ಅದರ್ ವೇ ಇಟ್ ವಿಲ್ ಹೆಲ್ಪ್ ಈಚ್ ಆ್ಯಂಡ್ ಎವ್ರಿ ಒನ್. ಓಕೆ, ಮೈ ಮೇನ್ ಕನ್ಸರ್ನ್ ಈಸ್ ಜಸ್ಟ್ ಶೇರ್ ಯುವರ್ ನಾಲೆಜ್, ಶೇರ್ ಯುವರ್ ಎಜುಕೇಷನ್ ರಿಲೇಟೆಡ್ ಏನಾದರೂ ಕಾನ್ಸೆಪ್ಟ್ಸ್ ಇದ್ದರೆ ಅಥವಾ ನಿಮ್ಮ ನೋಟ್ಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ವಿ ಆಲ್ ಟುಗೆದರ್ ಲರ್ನ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಯೂಟ್ಯೂಬ್ ಸೊ ದಟ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಏನಾದರೂ ಬಂದರೆ ನಿಮಗೆ ಶೇರ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಅವರಿಗೆ ಯಾರಾದರೂ ಮಾರ್ಕೆಟಿಂಗ್, ನಾನು ಆ್ಯಕ್ಚುಲಿ ಫಿನಾನ್ಸ್ ಎಲೆಕ್ಟಿವ್ ತೊಗೊಂಡ್ರಿಂದ ಫಿನಾನ್ಸ್ ಎಲೆಕ್ಟಿವ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೀನಿ. ಮಾರ್ಕೆಟಿಂಗ್ ಇರ್ಬೋದು, HR ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ನಿಮ್ಮ ಹತ್ರ ಇರೋ ಕ್ವಶನ್ ಪೇಪರ್ಸು, ನೀವು ಸರ್ಚ್ ಮಾಡಿರೋ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಏನಾದ್ರು ಇದ್ದರೆ ಶೇರ್ ಮಾಡಿ, ಸೊ ದಟ್ ಅದರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ರೈಟ್, ಥ್ಯಾಂಕ್ ಯು.